ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ಶುಭ ರಾತ್ರಿ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನನ್ನ ಪ್ರತಿ ಪ್ರಯತ್ನ ನಿಮ್ಮ ಸಹಕಾರಕ್ಕಾಗಿ, ನನ್ನ ಪ್ರತಿ ವಿಡಿಯೋ ನಿಮ್ಮ ಮನರಂಜನೆಗಾಗಿನೇ. ಸೊ ಇವತ್ತು ಆಫೀಸಲ್ಲಿ ಲೇಟ್ ಆಯ್ತು, ಮತ್ತೆ ನಮ್ಮ ಕ್ಯಾಟಗೆ ಊಟ ಹಾಕ್ಬಿಟ್ಟು ಈಗ ತಾನೆ ನಾನು ಗೇಟಿಂದ ಆಚೆ ಬಂದು ಕ್ಯಾಬ್ನ ಬುಕ್ ಮಾಡಿದ್ದೀನಿ. ಕ್ಯಾಬ್ ಇನ್ನೂ ಬಂದಿಲ್ಲ ಬಾಸ್, ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಲೇಟ್ ಆಗ್ತಾ ಇದೆ ನೋಡಿ. ಟೈಮ್ 10:34 ಆಯ್ತು. ಇದೇ ರೀತಿ ಆಗೋಯ್ತು ಲೈಫ್ ಎಲ್ಲ. ಬೆಂಗಳೂರಿಗೆ ಬಂದು ಅನ್ಕೊಂಡಿಲ್ಲ ಕೆಲಸಗಳು ಮಾಡ್ತೀವಿ ಈ ರೀತಿ ಅಂತ. ಆ ಲೈಫೇ ಬರಲ್ಲ ಅನ್ಸುತ್ತೆ ಗುರು ಮತ್ತೆ. ಸೊ ಚಿಕ್ಕವಾಗಲು ಒಂದು ಸತಿ ಕ್ರಿಕೆಟ್ ಆಡಕ್ ಹೋಗ್ಬಿಟ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ರಿಕೆಟ್ ಆಡಿದ್ದು, ಊಟ ಕೂಡ ತಿಂದಿರ ಕ್ರಿಕೆಟ್ ಆಡ್ಕೊಂತ ಇದ್ವಿ. ಆ ತರ ಲೈಫ್ ಇರ್ತಾ ಇತ್ತು. ಏನ್ ಬೆಂಗಳೂರಿಗೆ ಬಂದು ದುಡಿಯೋದೇ ಆಗೋಯ್ತು ಕತೆ. ಸೊ ಎಲ್ರಿಗೂ ಅದೇ ಫೀಲಿಂಗ್ ಅಲ್ವಾ? ವೀಕೆಂಡ್ ವರ್ಗು ದುಡಿಯೋದು, ವೀಕೆಂಡ್ ಒಂದಿನ ರಜೆ ಸಿಕ್ಕಿದ್ರೆ ಮನೇಲಿ ಮಲ್ಕೊಂಡು ಮಜಾ ಮಾಡೋದು, ಅದೇ ಆಗೋಗಿದೆ ಕೆಲಸ. ಮಜಾ ಎಲ್ಲಿ ಮಾಡೋಕ್ಕಾಗತ್ತೆ? ಮನೇಲಿ ಮಲಗಿದ್ರೆ ಈ ಬಿಸಿಲಿಗೆ ಈ ಹೀಟಲ್ಲಿ ನಿದ್ದೆನೂ ಬರಲ್ಲ. ಸೊ ಫ್ಯಾನ್ ಹಾಕಿದ್ರೆ ಫ್ಯಾನ್ ಗಾಳಿ ಅಂತೂ ತಡೆಯೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಲೈಫ್ ಒಂಥರ ಬೋರ್ ಆಗೋಗಿದೆ ಬಾಸ್. ರಿಯಲಿ ಬೆಂಗಳೂರು ಲೈಫೇ ಬೇಡ ಅನ್ಸ್ಬಿಟ್ಟಿದೆ. ಆದ್ರೆ ಏನ್ ಮಾಡೋದು, ಬದುಕ್ಬೇಕಲ್ವಾ? ಬದುಕೋಸ್ಕರ ಬೆಂಗಳೂರು. ನಾವು ಎಲ್ಲಿ ಹುಟ್ತೀವೋ ಅದು ನಮ್ಮೂರಲ್ಲ, ನಾವು ಎಲ್ಲಿ ಬದುಕ್ತೀವೋ ಅದೇ ನಮ್ಮೂರು ಅಲ್ವಾ? ಸೊ ಅದೇ ಬೆಂಗಳೂರಷ್ಟು ಆರಾಮಿಲ್ಲ, ಬೆಂಗಳೂರಷ್ಟು ಬೇಜಾರು ಇಲ್ಲ, ಬೆಂಗಳೂರಷ್ಟು ಒಳ್ಳೇದು ಇಲ್ಲ. ನನ್ನ ಅನಿಸಿಕೆ ಇದು. ನಿಮ್ಗೆ ಅನ್ಸುತ್ತೆ? ನೀವು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೀನು ಕ್ಯಾಬ್ ರೀಚ್ ಆಗಿದೆ ಬಾಸ್. ಈಗ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಕ್ಯಾಬ್ ಆಲ್ಮೋಸ್ಟ್ ರೀಚ್ ಆಗಿದೆ, ಅಲ್ಲಿ ಹೋಗ್ತೀನಿ, ಅಲ್ಲಿಂದ ಸಿಗ್ತೀನಿ. ಊರು ಯಾವುದು ನಿಮ್ದು भैया? ऊर याद हो? गाँव? गाँव? हाँ, मेरा गाँव तो आसाम सर। असम. ಸ್ನೇಹಿತಂಡ ಕ್ರಿಯೇಷನ್ಸ್ ನಾನು ಟೈಪ್ ಮಾಡ್ತೀನಿ. ಓಕೆ, ಗುಡ್ ನೈಟ್. गुड नाइट। ಈಗ ಡ್ರಾಪ್ ಆಯಿತು. ಈಗ ಡ್ರಾಪ್ ಆಗಿ ಮನೆಗೆ ಹೊಡ್ತಾ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್. ನಾಳೆ ಸಿಗ್ತೀನಿ ಮತ್ತೊಮ್ಮೆ. ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ, ಸೈನಿಂಗ್ ಆಫ್, ಯುವರ್ DJ.